ಮೋದಿ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ನಿನ್ನೆಯೇ ಬಿಜೆಪಿ ನಾಯಕರು ಕುರ್ಚಿ ರಾಜೀವ್ ಸೇರಿದಂತೆ ಬಿಜೆಪಿ ನಾಯಕರು ದೂರನ್ನ ದಾಖಲು ಮಾಡಿದ್ರು. ಇದೀಗ ಮತ್ತೊಂದು ಪ್ರಕರಣ ದಾಖಲಾಗಿದೆ ಸಚಿವ ಶಿವರಾಜ್ ತಂಗಡಗಿ ಅವರ ವಿರುದ್ಧ. ಕಾರಟಗಿ ಪೊಲೀಸ್ ಠಾಣೆಯಲ್ಲಿ ಸಚಿವರ ವಿರುದ್ಧ ದೂರನ್ನ ದಾಖಲಿಸಲಾಗಿದೆ. ಗಂಗಾವತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಯಾನನಗೌಡ ನಂದನಗೌಡ ಅವರಿಂದ ದೂರು ದಾಖಲಾಗಿದೆ. ಯುವಕರು ಮೋದಿ ಮೋದಿ ಅಂದ್ರೆ ಕಪಾಳಕ್ಕೆ ಹೊಡಿಬೇಕು ಅನ್ನೋ ಸಚಿವರ ಹೇಳಿಕೆ ಪ್ರಚೋದನಾಕಾರಿಯಾಗಿ ಮಾತನಾಡಿದ್ದಾರೆ ಸಚಿವರು ಅಂತ ಹೇಳಿ ಆರೋಪಿಸಿ ದೂರನ್ನ ದಾಖಲು ಮಾಡಲಾಗಿದೆ. ಶಿವರಾಜ್ ತಂಗಡಗಿ ಅವರ ಮಾತು ನೆನೆ ಇಡೀ ದಿನ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿತ್ತು. ಮೋದಿ ಅಂದವರ ಕಪಾಳಕ್ಕೆ ಹೊಡೀರಿ ಅನ್ನೋ ಸಚಿವರ ಮಾತಿನ ವಿರುದ್ಧ ಇದೀಗ ಕಾರಟಗಿ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಡೀಟೇಲ್ಸ್ ಈರಯ್ಯ ನೀಡ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ. ಈರಯ್ಯ, ದೂರಿನ ಡೀಟೇಲ್ಸ್ ಅನ್ನ ಹಂಚಿಕೊಳ್ತಾ, ಇನ್ ಕೇಸ್ ಈ ದೂರನ್ನ ಸೀರಿಯಸ್ ಆಗಿ ಪರಿಗಣಿಸಿದ್ದೇ ಆದಲ್ಲಿ ಸಚಿವರ ವಿರುದ್ಧ ಯಾವೆಲ್ಲ ರೀತಿ ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ, ಇದನ್ನು ಕೂಡ ವಿವರಿಸ್ತಾ ಹೋಗಿ. ಸ್ಮಿತಾ, ನಿಜಕ್ಕೂ ಹೇಳ್ಬೇಕಂತಂದ್ರೆ ಏನು ಚುನಾವಣಾ ಪ್ರಚಾರದ ಬರದಲ್ಲಿ ಏನು ಮೋದಿ ಅವರ ವಿರುದ್ಧ ಒಂದು ಅವಹೇಳನಕಾರಿಯಾಗಿ ಏನು ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಮೋದಿ ಮೋದಿ ಅಂತ ಹೇಳುವಂತ ಯುವಕರಿಗೆ ಒಂದು ಕಪಾಳಕ್ಕೆ ಹೊಡಿಬೇಕು ಅನ್ನೋಂತ ಒಂದು ಮಾತನ್ನ ಹೇಳಿ ಏನು ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ರು. ಇದಕ್ಕೆ ಈಗಾಗಲೇ ಏನು ರಾಜ್ಯದಾದ್ಯಂತ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿದ್ದು, ಆದ್ರೆ ಇವತ್ತು ಮತ್ತೆ ಏನಂತಂದ್ರೆ ಕೊಪ್ಪಳದ ಕಾರಟಗಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ದಾಖಲಾಗಿದೆ. ಏನು ಮೋದಿ ಅವರ ವಿರುದ್ಧ ಪ್ರಚೋದನಾಕಾರಿಯಾಗಿ ಭಾಷಣವನ್ನ ಮಾಡಿರೋದ್ರಿಂದ ಅವರ ಮೇಲೆ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಏನು ಪರಿಶಿಷ್ಟ ವರ್ಗ ಗಂಗಾವತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಜ್ಞಾನನಗೌಡ ಏನಿದ್ದಾರೆ ಅವರು ಏನು ನಿನ್ನೆ ರಾತ್ರಿ ಏನು ಒಂದು ದೂರನ್ನ ದಾಖಲಿಸಿದ್ದಾರೆ. ಏನು ಬಹಿರಂಗವಾದಂತಹ ಒಂದು ಸಭೆಯಲ್ಲಿ ಈ ರೀತಿ ದೇಶದ ಪ್ರಧಾನಿಗಳ ವಿರುದ್ಧ ಈ ರೀತಿ ಅಂತ ಒಂದು ಏನು ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾರೆ. ಇವರ ವಿರುದ್ಧ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನುವಂತ ಒಂದು ಏನು ಅಂಶವನ್ನ FIR ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನು ಈ ಒಂದು ಪ್ರಕರಣ ಈಗಾಗಲೇ ಏನಂದ್ರೆ ಸಾಕಷ್ಟು ಒಂದು ಗಂಭೀರತೆಯನ್ನು ಕೂಡ ಪಡೆದುಕೊಂಡಿದೆ. ಈಗಾಗಲೇ ಏನಂತಂದ್ರೆ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಏನಂತಂದ್ರೆ ಒಂದು ಸೂಕ್ತ ತನಿಖೆಯನ್ನ ನಡೆಸಬೇಕು ಅನ್ನೋಂತ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಸ್ಮಿತಾ, ಇಲ್ಲಿ ರೈಟ್, ಧನ್ಯವಾದ ಮಾಹಿತಿಗಾಗಿ ಈರಯ್ಯ. ನೋಡಿ, ಸಚಿವರು ಮೋದಿ ಮೋದಿ ಅನ್ನುವಂತಹ ಯುವಕರಿಗೆ ಕಪಾಳಕ್ಕೆ ಹೊಡೀರಿ ಅನ್ನೋ ಒಂದು ಮಾತು ಎಷ್ಟು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅಂದ್ರೆ, ಚಿಕ್ಕಮಗಳೂರಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಈ ವಿಚಾರವನ್ನ ಮುಂದಿಟ್ಕೊಂಡು ಇವತ್ತು ಪ್ರತಿಭಟನೆಗೆ ಮುಂದಾದ್ರು. ಮೋದಿ ಫೋಟೋ ಹಿಡ್ಕೊಂಡು ಕಾರ್ಯಕರ್ತರು ಘೋಷಣೆ ಕೂಗಿದ್ರು. ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಸದ್ಯ ಪೊಲೀಸರ ವಶದಲ್ಲಿ. ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದ ಬಳಿ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮೋದಿ ವಿರುದ್ಧ ನಾಲಿಗೆ ಹಾರಿಬಿಟ್ಟ ತಂಗಡಗಿ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀವಿ. ಮೋದಿ ವಿರುದ್ಧ ನಾಲಿಗೆ ಹರಿಬಿಟ್ಟ ತಂಗಡಗಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಈಗ ಬಿಜೆಪಿ ಕಾರ್ಯಕರ್ತರು ಮೋದಿ ಅವರ ಫೋಟೋ ಹಿಡ್ಕೊಂಡು ಯಾವ ರೀತಿ ಘೋಷಣೆ ಕೂಗ್ತಿದ್ದಾರೆ ಅಂದ್ರೆ, ಮೋದಿ 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 ಅನ್ನುವಂತ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಬಟ್ ಪೊಲೀಸರು ಅದು ಯಾವುದಕ್ಕೂ ಅವಕಾಶ ಕೊಡ್ಲಿಲ್ಲ. ತತ್ಕ್ಷಣಕ್ಕೆ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದ ಬಳಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿ, ಈಗ ಹೋಟೆಲ್ ಮುಂಭಾಗ ಹೋಗೋದಕ್ಕೆ ಅಂದ್ರೆ ಖಾಸಗಿ ಹೋಟೆಲ್ ನಲ್ಲಿ ಸಚಿವ KJ ಜಾರ್ಜ್ ಮತ್ತು ಜಯಪ್ರಕಾಶ್ ಹೆಗಡೆ ಅವರು ಇದ್ರಂತೆ. ಹಾಗಾಗಿ ಆ ಹೋಟೆಲ್ ಮುಂಭಾಗಕ್ಕೆ ಹೋಗೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಮುಂದಾಗಿದ್ದಾರೆ. ಪೊಲೀಸರು ಅವಕಾಶ ಮಾಡಿಕೊಟ್ಟಿಲ್ಲ. ಅದೇ ಸಂದರ್ಭಕ್ಕೆ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇರೋದು. ಒಟ್ನಲ್ಲಿ ದೃಶ್ಯ ನೋಡ್ತಾ ಇರೋದು ರಾಜ್ಯಾದ್ಯಂತಲೂ ಕೂಡ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ಭುಗಿಲೇಳ್ತಾ ಇದೆ. Modi!